ಯಾವ ಟ್ರೋಲ್ ಪೇಜ್ ಕಂಡ್ರೆ ನಿಮ್ಗೆ ನಿಜವಾಗ್ಲೂ ಸಿಟ್ಟು ಬರುತ್ತೆ? ಯಾವ ಟ್ರೋಲ್ ಪೇಜ್? ನಾನು ಟ್ರೋಲ್ ಪೇಜಸ್ ನೋಡೋದಿಲ್ಲ. ಏನಾದ್ರೂ ವಿಡಿಯೋಸ್ ಬಂದ್ರೆ ಫುಲ್ ವಾಲ್ಯೂಮ್ ನ ಸೈಲೆಂಟ್ ಅಲ್ಲಿ ಇಟ್ಬಿಟ್ಟು ಬ್ಲಾಕ್ ಮಾಡ್ಬಿಡ್ತೀನಿ. ಬಟ್ ರೀಸೆಂಟ್ ಆಗಿ ಅವ್ರು ಯಾರೋ 3 ಹುಡುಗರು ಇದಾರ ಅಲ್ವಾ, ಒಬ್ಬ ಹಿಂದಿ ಹುಡುಗ ಅನ್ಕೊಂತೀನಿ, ಅವನು ಮತ್ತೆ ಇನ್ನ ಇಬ್ರು ಬೇರೆ ಅವರು. ಸೊ ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಟ್ರೋಲ್ ಮಾಡಿ ನೀವು ಫಸ್ಟ್ ನೆಟ್ಟಿಗಿದ್ದೀರಾ? ಇವ್ರಿಗೆ ಹೇಳ್ತಾ ಇದ್ದೀರಿ ನನ್ ವಿಡಿಯೋಸ್ ನೀವು ಟ್ರೋಲ್ ಮಾಡ್ತಾ ಇದ್ದೀರಾ, ನೀವು ನೆಟ್ಟಿಗಿದ್ದೀರಾ? ಒಬ್ಬನ್ಗೆ ಕಣ್ ನೆಟ್ಟಿಗಿಲ್ಲ, ಇನ್ನೊಬ್ಬನ್ಗೆ ಹಲ್ ನೆಟ್ಟಿಗಿಲ್ಲ, ಇನ್ನೊಬ್ಬನ್ಗೆ ಫೇಸೇ ನೆಟ್ಟಿಗಿಲ್ಲ. ಇವ್ರು ಇಟ್ಕೊಂಡು ಬೇರೆಯವ್ರನ್ನ ರೋಸ್ಟ್ ಮಾಡ್ತಾರೆ, ಟ್ರೋಲ್ ಮಾಡ್ತಾರೆ. ನಿಮ್ಗೆ ಅರ್ಥ ಆಯ್ತಲ್ವಾ ನಾನು ಹೇಳ್ತಾ ಇರೋದು? ಇವರೇ ಫಸ್ಟ್ ನೆಟ್ಟಿಗಿಲ್ಲ, ಬೇರೆಯವ್ರನ್ನ ಟ್ರೋಲ್ ಮಾಡ್ತಾರೆ. ಅಂಡ್ ಇನ್ನೊಬ್ಬ ಅವ್ನ್ ಯಾರೋ ಹುಡ್ಗ ಇದ್ದಾನೆ, ಅವ್ನ್ ಗೊತ್ತಿಲ್ಲ, ಅವ್ನ ಹೆಸರು ಗೊತ್ತಿಲ್ಲ, ಅವ್ನ ವಿಡಿಯೋಸು ನೋಡೋದಿಲ್ಲ. ಸರ್ ಒಂದ್ ಸ್ವಲ್ಪ ಫಿಲ್ಟರ್ನ ಕಮ್ಮಿ ಹಾಕೊಂಡು ವಿಡಿಯೋ ಮಾಡಿ ಸರ್, ಒಂದ್ ಸ್ವಲ್ಪ ಲಿಫ್ಟಿಕ್ ಹಾಕೊಂತಾರ ಇದೆ ನೀವು ವಿಡಿಯೋಸ್ ಅಲ್ಲಿ. ಸೊ ನನ್ ವಿಡಿಯೋಸ್ ಅಲ್ಲಿ ಕೆಟ್ಟದಾಗಿ ನಾನು ಅವ್ನ ಹೇಳ್ಬೋದಾ? ಇಲ್ಲ ಇಲ್ಲ, ಹೇಳಿ ಪರವಾಗಿಲ್ಲ. ತೂ ಅಂತ ಉಗಿತಾನೆ ಇರ್ತಾನೆ, ಪ್ರತಿ ಸಾರಿ ಉಗಿತಾನೆ ಇರ್ತಾನೆ. ಯಾಕೆ ಉಗಿತಾನೋ ಏನಿಲ್ವೋ ಅವನ್ಗೆ ಗೊತ್ತಾಗ್ಬೇಕು. ಮತ್ತೆ ಒಂದ್ ವರ್ಡ್ ಯೂಸ್ ಮಾಡ್ತಾನೆ, ಆ ಮೀನಿಂಗ್ ಗೊತ್ತಾ ನಿಮ್ಗೆ ಏನು ಅಂತ? ಗೊತ್ತಾ? ಇಲ್ಲ ನನ್ಗೂ ನಿಜ ಗೊತ್ತಿಲ್ಲ. ಅವನೇನ್ ನೆಟ್ಟಿಗಿಲ್ಲ, ಅವನ್ ಕಣ್ಣೇನ್ ನೆಟ್ಟಿಗಿಲ್ಲ, ನನ್ ಬಗ್ಗೆ ಮಾತಾಡ್ತಾನೆ, ನನ್ ಬಾಡಿ ಅಬ್ಯೂಸಿಂಗ್ ಮಾಡ್ತಾನೆ, ಮತ್ತೆ ಲೈಕ್ ಬೇರೆ ಬೇರೆ ತರ ತುಂಬಾ ಕೆಟ್ಟದಾಗೆ ವಿಡಿಯೋಸ್ ಮಾಡ್ತಾನೆ. ಅವ್ನ್ಗೆ ಯಾರೂ ರೈಟ್ಸ್ ಕೊಟ್ಟಿಲ್ಲ ವಿಡಿಯೋಸ್ಗೆ ಟ್ರೋಲ್ ಮಾಡು, ಅದು ಮಾಡು, ಇದು ಮಾಡು ಅಂತ. ಫಸ್ಟ್ ನೀನ್ ಪರ್ಫೆಕ್ಟ್ ಆಗಿರು, ಆಮೇಲೆ ಬೇರೆಯವ್ರು ಪರ್ಫೆಕ್ಟ್ ಆಗಿದಾರಾ ಇಲ್ವಾ ಅಂತ ನೋಡಿ ಮಾತಾಡು ಅಷ್ಟೇ. ಅಂಡ್ ಈಗ ನೀವು ಟ್ರೋಲ್ ಪೇಜ್ ನೀವು ಅವ್ರನ್ನ ಬ್ಲಾಕ್ ಮಾಡ್ತೀರಾ, ನೀವ್ ಅನ್ಕೊಂಡಿದ್ದೀರಾ ನಿಮ್ ವಿಡಿಯೋ ಅವ್ರಿಗೆ ಮತ್ತೆ ಸಿಗಲ್ಲ ಅಂತ, ನೀವ್ ಅದನ್ನ ಬ್ಲಾಕ್ ಮಾಡಿದ್ದೀರಾ ಅಂತ. ಬಟ್ ಅವ್ರಿಗೆ ಮತ್ತೆ ಹೇಗ್ ಸಿಗ್ತಿದೆ ನಿಮ್ ವಿಡಿಯೋ? ಅವ್ರನ್ನ ಬ್ಲಾಕ್ ಮಾಡ್ತಾ ಇರೋದು ನನ್ ವಿಡಿಯೋ ನೋಡ್ಬಾರ್ದು, ನನ್ ವಿಡಿಯೋ ಸಿಗ್ಬಾರ್ದು ಅಂತಲ್ಲ, ನನ್ ಮೆಂಟಲ್ ಹೆಲ್ತ್ ಕರೆಕ್ಟ್ ಆಗಿರ್ಬೇಕು ಅಂತ. ಯಾಕಂದ್ರೆ ಯಾರ್ದೋ ಏನೋ ನನ್ ಬಗ್ಗೆ ಮಾತಾಡಿದಾನೆ, ಆ ವಿಡಿಯೋನ ನಾನ್ ನೋಡ್ಕೊಂಡು ನನ್ ಮೆಂಟಲ್ ಹೆಲ್ತ್ ನ ಹಾಳು ಮಾಡ್ಕೊಳಷ್ಟು ದಡ್ಡ ನಾನಲ್ಲ. ಸೊ ಐ ಹ್ಯಾವ್ ಮೈ ಓನ್ ಸರ್ಕಲ್. ನನ್ಗೆ ನನ್ನ ಫ್ಯಾಮಿಲಿ ಇದೆ, ನನ್ನ ಫ್ರೆಂಡ್ಸ್ ಇದ್ದಾರೆ, ಅವ್ರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ಅಷ್ಟೇ ಸಾಕು. ಯಾರೋ ನನ್ನ ಬಗ್ಗೆ ಏನೋ ಕೆಟ್ಟದಾಗಿ ಮಾತಾಡಿದ್ರು ಅಂತ ನಾನೇನೋ ನನ್ನ ಮೆಂಟಲ್ ಹೆಲ್ತ್ ನ ಹಾಳು ಮಾಡ್ಕೊಂಡು ಮತ್ತೆ ಮುಂದಿನ ಲೈಫ್ಗೆ ನಾನೇನೋ ಇಂಪಾರ್ಟೆಂಟ್ ಕೊಡ್ತಿದ್ದ ಇದ್ರೆ ನಂದೇ ಅಲ್ವಾ ಮಿಸ್ ಆಗೋದು ಎಲ್ಲ. ಸೊ ಅದಕ್ಕೆ ನನ್ನ ಮೆಂಟಲ್ ಹೆಲ್ತ್ ಕರೆಕ್ಟ್ ಆಗಿರ್ಬೇಕು, ಅದಕ್ಕೆ ಅವ್ರನ್ನ ಬ್ಲಾಕ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಮುಖ್ಯವಾಗಿ ಒಂದು ಟ್ರೋಲ್ ಪೇಜ್ ಹೆಸರನ್ನ ಕೇಳ್ಕೊಂಡು ಇವ್ರ ಹತ್ರ ಕೇಳೋಣ ಅಂತಿದ್ದೀನಿ. ಕೆಂಪಿ ಕೋನನ್ ಕುಂಟೆ ಅಂತ ಕೇಳಿದೀನಿ ನಾನು. ಯಾರು ಇವರು? ಯಾರು ನಿಮ್ಗೆ ಏನಾಗಬೇಕು ಅವರು? ಕೆಂಪಿ ಕೋನನ್ ಕುಂಟೆ ಆಕ್ಚುಲಿ ನಮ್ ಚಿಕ್ಕಪ್ಪ ಅವ್ರ ಮನೆ ಎಲ್ಲ ಕೋನನ್ ಕುಂಟೆ ಕ್ರಾಸ್ ಎಲ್ಲ ಇರೋದು. ನಿಜ, ನಾನು ಸುಳ್ಳು ಹೇಳ್ತಾ ಇಲ್ಲ. ಸೊ ಅವ್ರದ್ದು ಕೋನನ್ ಕುಂಟೆ ಕ್ರಾಸ್ ಎಲ್ಲ ಇರೋದಲ್ವಾ. ಸೊ ನಾನ್ ಇಟ್ಕೊಂಡು ಯಾರೋ ಅಲ್ಲಿರೋರು ಮಾಡ್ತಾ ಇರೋದು ಅನ್ಕೊಂಡೆ. ನನ್ ನಿಜ ಗೊತ್ತಿಲ್ಲ ಬ್ರೋ, ಕೆಂಪಿ ಕೋನನ್ ಕುಂಟೆ ಯಾರು, ಇವ್ರು ಯಾರು ಅವ್ರು ನನ್ಗೆ ಗೊತ್ತೇ ಇಲ್ಲ. ಯಾವ್ದೋ ಒಂದು ಹಳೆ ಮೂವಿಯಲ್ಲಿ ನೋಡಿದ್ದೆ, ಲೈಕ್ ನಾನು ಆ ಡೈಲಾಗ್ ಒಂದು ಇತ್ತಲ್ವಾ, ಸೊ ಕೆಂಪಿ ಕೋನನ್ ಕುಂಟೆ ಅಂತ ನೋಡಿದ್ದೆ. ಸೊ ರೀಸೆಂಟ್ ಆಗಿ ಎಲ್ಲ ನನ್ ವಿಡಿಯೋಸ್ ಅಲ್ಲೆಲ್ಲ ಬರೀ ಅವ್ರದ್ದೇ ಕೆಂಪಿ ಕೋನನ್ ಕುಂಟೆ. ನನ್ ಕಮೆಂಟ್ಸ್ ಅಲ್ಲಿ ನೋಡಿದ್ರು ಅವ್ರು ಕೆಂಪಿ ಕೋನನ್ ಕುಂಟೆ ಅಂತ ಪ್ರೊಫೈಲ್ ಅಲ್ಲಿ ಇದೆ. ಏನ್ ಮಾಡ್ತಿದ್ದೀರಾ ರೀ ಯಜಮಾನ್ರೆ, ಏನಾಯ್ತು, ಈ ರೀತಿ. ಅವ್ರ ಮೇ ಬಿ ಅವ್ರ ನಿಮ್ ಮದುವೆ ಏನಾದ್ರು ಆಗಿದ್ಯಾ? ಆ ರೀತಿ ಅದೇ ನಿಜವಾಗ್ಲೂ ಆಗಿದೆ? ಇಲ್ಲ, ಯಾಕಂದ್ರೆ ಅವ್ರು ನಿಮ್ಮನ್ನ ತುಂಬಾ ಹಚ್ಕೊಂಡಿದ್ದಾರೆ, ನಿಮ್ಮನ್ನ ರೀರಿ ಅಂತ ಅವ್ರನ್ನೇ ಕೇಳ್ಬೇಕು. ಅದು ಫೇಕ್ ಅಕೌಂಟ್ಸ್ ಇಂದ ಮಾಡ್ತಾರ ಅವ್ರು. ಅವ್ರಿಗೇನ್ ಬೇಕು? ಫನ್ ಬೇಕು. ಒಬ್ರನ್ನ ನೀನ್ ಯಾವ ರೀತಿ ಆದ್ರೂ ತೋರ್ಸ್ಕೊಂಡ್ಬಿಡು ಅವ್ರಿಗೆ. ಅವ್ರ ಬಗ್ಗೆ ಏನ್ ಹೇಳಿಕ್ ಇಷ್ಟಪಡ್ತೀರಾ? ಅವ್ರ ಮೇಲೆ ಪ್ರೀತಿ ಅನ್ನೋದು ಇದೆಯಾ ನಿಮಗೆ? ಇದ್ರೆ ತೋರಿಸಿ ಸ್ವಲ್ಪ ಪ್ರೀತಿ. ಕೆಂಪಿ ಕೋನನ್ ಕುಂಟೆ ಬಗ್ಗೆ ಯಾವ್ದು ಪ್ರೀತಿ ಇಲ್ಲ, ಏನು ಇಲ್ಲ. ಅಂದ್ರೆ ಲೈಕ್ ಅದೇ ನನ್ಗೆ ಗೊತ್ತಿಲ್ಲ ಅದ್ ಯಾವ ರೀತಿ ಆಯ್ತು. ಮತ್ತೆ ನನ್ನ ಹಸ್ಬೆಂಡ್ ನಿಮ್ಗೆ ಗೊತ್ತಿಲ್ಲದೆ ಪ್ರೀತಿ ಆಯ್ತು ಅಂತನಾ? ಪ್ರೀತಿನೂ ಆಗಿಲ್ಲ, ಏನೂ ಆಗಿಲ್ಲ ಬ್ರೋ ನನ್ಗೆ. ಅದು ಜಸ್ಟ್ ಹಂಗೆ ಬಂದ್ಬಿಡ್ತು. ಬಟ್ ಅವ್ರು ನಿಮ್ ಬೆನ್ ಬಿಡ್ತಾ ಇಲ್ಲ, ಈಗ್ಲೂ ಬಿಡ್ತಾ ಇಲ್ಲ. ಆ ಟ್ರೆಂಡ್ ಯಾವಾಗೂ ಕಂಪ್ಲೀಟ್ ಆಗೋಗಿದೆ. ಬಟ್ ಈಗ್ಲೂ ನನ್ನ ಆ ಪ್ರೊಫೈಲ್ ಇಂದ ಕೆಂಪಿ ಕೋನನ್ ಕುಂಟೆ ಆ ರೀತಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.